ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಚರಣಿ ವರ್ನಾಡ್. ಸೊ ಈಗ ನೀವೇ ಏನೇನು ವಿಡಿಯೋ ನೋಡಿದ್ರಿ ಅದು ಉತ್ತರ ಪ್ರದೇಶದಲ್ಲಿ ಕೆಲವು ದಿನಗಳಿಂದ ನಡೀತಾ ಇರುವಂತಹ ಕಾವಡಿ ಯಾತ್ರೆ ಅಥವಾ ಕನ್ವರಿ ಯಾತ್ರೆಯ ದೃಶ್ಯಗಳು. ಸೊ ದೇವರನ್ನ ನೋಡೋದಕ್ಕೆ, ದೇವರ ದರ್ಶನವನ್ನ ಮಾಡೋದಕ್ಕೆ ಈ ಯಾತ್ರೆಯನ್ನ ಮಾಡ್ತಾರೆ. ನಿಧಾನವಾಗಿ ಈ ಯಾತ್ರೆ ಇನ್ನೊಂದು ಧರ್ಮವನ್ನ ದ್ವೇಷಿಸುವ, ರಸ್ತೆಗಳಲ್ಲಿ ಗಲಭೆಯನ್ನ ಎಬ್ಬಿಸುವ, ಗಾಡಿಗಳನ್ನ ಅಂಗಡಿಗಳನ್ನ ಧ್ವಂಸ ಮಾಡುವ, ಬಲವಂತವಾಗಿ ಅಂಗಡಿಗಳನ್ನ ಮುಚ್ಚಿಸುವ, ಪೊಲೀಸರ ಮೇಲೆ ದಾಳಿಯನ್ನ ಮಾಡುವ, ಮುಸಲ್ಮಾನರ ಮೇಲೆ ದಾಳಿಯನ್ನು ನಡೆಸುವಂತಹ ಹಾಗೆ ಅಸಭ್ಯವಾಗಿ ನಡೆದುಕೊಳ್ಳುವ ರೀತಿಯಲ್ಲಿ ಬದಲಾಗ್ತದೆ. ಇದು ಇನ್ನೊಂದು ವಿಡಿಯೋ. ಅಖಿಲ ಭಾರತ ಹಿಂದೂ ಮಹಾಸಭಾದ 11 ಹೆಂಗಸರು ತಮ್ಮ ಕಾವಡವನ್ನ ಹೊತ್ತುಕೊಂಡು ತಾಜ್ ಮಹಲ್ಗೆ ಬಂದು, ಅದು ಶಿವನ ದೇವಾಲಯ ಅಂತ ಹೇಳ್ತಾ ಅದಕ್ಕೆ ಜಲಾಭಿಷೇಕ ಮಾಡಬೇಕು ಅಂತ ದಾಂಧಲೆಯನ್ನ ಎಬ್ಬಿಸುವಂತಹ ವಿಡಿಯೋ ಇದೆ. ಸೊ ದೆಹಲಿಯಲ್ಲಿ ಮಕ್ಕಳು ನೀಟ್ ಪರೀಕ್ಷೆಯ ವಿರುದ್ಧ, ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ವಿರುದ್ಧ ಪ್ರತಿಭಟನೆಯನ್ನು ನಡೆಸುವಾಗ ಪೊಲೀಸರ ಮತ್ತೆ ಆ ಮಕ್ಕಳ ಮಧ್ಯೆ ಒಂದು ಘರ್ಷಣೆ ನಡೀತು. ಈ ಬಗ್ಗೆ ಈ ದೇಶ ಚಿತ್ರ ವಿಚಿತ್ರವಾದ ಕಥೆಗಳನ್ನ ಕಟ್ಟಿತ್ತು. ಆ ಮಕ್ಕಳನ್ನ ದೇಶದ್ರೋಹಿಗಳು, ಧರ್ಮದ್ರೋಹಿಗಳು, ಕಾಕ್ರೋಚ್ಗಳು ಅಂತ ಕರೆದ್ರು. ಆದ್ರೆ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಈ ಕಾನೂರು ಯಾತ್ರೆಯಲ್ಲಿ ಇಂತಹ ಕೃತ್ಯಗಳನ್ನ ಮಾಡುವವರನ್ನ ದೇಶ ಪ್ರೇಮಿಗಳು, ಧರ್ಮದ ಸಂರಕ್ಷಕರು, ಸಂಸ್ಕೃತಿಯನ್ನ ಉಳಿಸುವವರು ಅಂತ ಕರೆಯುವ ಬಲಪಂಥೀಯರಿಗೆ ನಿಜವಾಗಿಯೂ ಈ ದೇಶದ ಬಗ್ಗೆ ಹೆಮ್ಮೆ ಇದೆಯಾ, ಅಭಿಮಾನ ಇದೆಯಾ ಎನ್ನುವಂತಹ ಅನುಮಾನ ಮೂಡುತ್ತದೆ. ಹೀಗಾಗಿ ಭಾರತ ಅಂದ್ರೆ ಆಧ್ಯಾತ್ಮ, ಭಾರತ ಅಂದ್ರೆ ನಂಬಿಕೆ ಅಂತ ಹೇಳುತ್ತಲೇ ನವಭಾರತ ಒಂದು ಧಾರ್ಮಿಕ ಆಚರಣೆಗಳಲ್ಲಿ ಅಸಭ್ಯತೆಯನ್ನ ತುಂಬುವಂತ ಹೊಸದಾದ ಸಂಸ್ಕೃತಿಯನ್ನ ತನ್ನೊಳಗೆ ಬೆಳೆಸಿಕೊಳ್ತಾ ಇರೋದು ಒಂದು ಭಯಾನಕವಾದ ಸಂಗತಿ. ಇದು ಕೋಮುವಾದದ ಒಂದು ಉತ್ಪನ್ನ ಅಷ್ಟೇ. ಒಂದು ನಾಡು ಕೋಮುವಾದಿಯಾಗಿ ಬದಲಾದಾಗ ಧರ್ಮದ ಹೆಸರಿನಲ್ಲಿ ಅಧರ್ಮವನ್ನು ನಡೆಸುವುದು ಕೂಡ ಸಮ್ಮತಿ ಸಿಗ್ತದೆ. ಯಾವ ಅಧರ್ಮವನ್ನ ಕೂಡ ಮಾಡಬಹುದು ಧರ್ಮದ ಹೆಸರಲ್ಲಿ, ದೇವರ ಹೆಸರಲ್ಲಿ, ಅದಕ್ಕೆ ಸಮ್ಮತಿ ಸಿಗ್ತದೆ. ಸೊ ಈ ಕಾನ್ವರಿ ಯಾತ್ರೆಯ ಸಂದರ್ಭದಲ್ಲಿ ಇದನ್ನ ನಾವು ನೋಡಬಹುದು. ಈ ಯಾತ್ರೆಯ ಸಂದರ್ಭದಲ್ಲಿ ಇಡೀ ಯುಪಿಯನ್ನ ಅಂದ್ರೆ ಉತ್ತರ ಪ್ರದೇಶವನ್ನ ಬಿಗಿ ಬಂದೋಬಸ್ತ್ ನಲ್ಲಿ ಇಡಲಾಗುತ್ತೆ. ಜಿಲ್ಲಾಡಳಿತಗಳು, ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾನಿಲಯಗಳು ಹಾಗೆ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳನ್ನ ತಾತ್ಕಾಲಿಕವಾಗಿ ಮುಚ್ಚುವಂತೆ ಈ ವರ್ಷ ಆದೇಶವನ್ನ ಕೊಟ್ಟಿವೆ. ಯಾಕಂದ್ರೆ ಕಳೆದ ವರ್ಷ ಏನೇನಾಗಿತ್ತು ಅದರ ಫಲವನ್ನ ಅವರು ನೋಡಿದರೆ, ಹಾಗಾಗಿ ಈ ವರ್ಷ ಎಲ್ಲ ಶಾಲೆಗಳನ್ನ ಮುಚ್ಚೋದಕ್ಕೆ ಆದೇಶವನ್ನ ಕೊಡಲಾಗಿದೆ. ಸೊ ಪ್ರತಿ ವರ್ಷ ಕಾನ್ವರಿ ಯಾತ್ರೆ ನಡೆದಾಗ ಅದು ಒಂದು ರೀತಿಯಲ್ಲಿ ಕೋಮು ಹಿಂಸಾಚಾರಕ್ಕೆ ಅಥವಾ ಧ್ವಂಸ ಕೃತ್ಯಗಳಿಗೆ ತಿರುಗ್ತದೆ. ಕಿರುಕುಳಗಳ ಘಟನೆಗಳು ರಸ್ತೆಯಲ್ಲಿ ನಡೀತದೆ, ಹೆಂಗಸರನ್ನ ಪೀಡಿಸುವಂತಹ ಘಟನೆಗಳು ನಡೀತವೆ. ಯಾತ್ರೆ ಹೋಗುವವರು ಮದವೇರಿದ ಆನೆ ಕಾಡಿನಲ್ಲಿ ಹೋಗುವಾಗ ಏನೆಲ್ಲ ಧ್ವಂಸ ಮಾಡ್ಕೊಂಡು ಹೋಗ್ತದೆ, ಹೇಗೆ ಧ್ವಂಸ ಮಾಡ್ಕೊಂಡು ಹೋಗ್ತದೋ ಹಾಗೆ ಈ ಯಾತ್ರೆ ಹೋಗುವವರು ಹೋದಲ್ಲೆಲ್ಲ ಧ್ವಂಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಶಾಲಾ ಕಾಲೇಜುಗಳಿಗೆ ಬೀಗ ಹಾಕಲಾಗಿದೆ, ಮಕ್ಕಳಿಗೆ, ಶಾಲೆಗಳಿಗೆ ಏನು ಆಗದೆ ಇರಲಿ ಅಂತ. ಸೊ ಕಾವಡಿ ಯಾತ್ರೆಯ ಸಂದರ್ಭದಲ್ಲಿ ಈ ಶಿವಭಕ್ತರೇನಿದ್ದಾರೆ ಅವರು ಕಾವಡಿಗಳನ್ನ ಅಂದ್ರೆ ನಾವು ಪರವ ಕಾವಡಿ ಅಂತ ಸೌತ್ ಇಂಡಿಯಾದಲ್ಲಿ ಕರಿತೀವಿ, ತಮಿಳುನಾಡಿನಲ್ಲಿ ನೀವು ನೋಡ್ಬೋದು. ಈ ಕಾವಡಿಗಳನ್ನ ಕೈಯಲ್ಲಿ ಹೊತ್ತುಕೊಂಡು ಗಂಗಾ ನದಿಯ ಪವಿತ್ರ ನೀರನ್ನ ತಂದು ಅದನ್ನ ಹೆಗಲ ಮೇಲೆ ಹೊತ್ತುಕೊಂಡು 106 ಕಿಲೋಮೀಟರ್ ನಡ್ಕೊಂಡು ಕಾಲ್ನಡಿಗೆಯಲ್ಲಿ ಸಾಕ್ತಾ ಹರಿದ್ವಾರ ಸೇರಿದಂತೆ ಬೇರೆ ಬೇರೆ ಶಿವನ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಅರ್ಪಣೆಯನ್ನ ಮಾಡ್ತಾರೆ. ಇದು ಈ ಯಾತ್ರೆ. ಆದ್ರೆ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆ ಸೇರುವಂತಹ ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಮೀರತ್, ಗಾಜಿಯಾಬಾದ್, ಬಾಗ್ಪತ್ ಮತ್ತೆ ಮುಜಾಫರ್ ನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಈ ಭಕ್ತರು ಮಾಡುವಂತಹ ದಾಂಧಲೆಯನ್ನ ನೋಡಿ ಸರ್ಕಾರಿ ಮತ್ತೆ ಖಾಸಗಿ ಶಾಲೆಗಳು, ನರ್ಸರಿಗಳು, ಕಾಲೇಜುಗಳು, ಯೂನಿವರ್ಸಿಟಿಗಳು ಇವೆಲ್ಲವನ್ನ ಮುಚ್ಚೋದಕ್ಕೆ ಜಿಲ್ಲಾಡಳಿತಗಳು ಆದೇಶವನ್ನ ಕೊಟ್ಟಿವೆ. ಸೊ ಮೀರತ್ ಮತ್ತೆ ಗಾಜಿಯಾಬಾದ್ ಜಿಲ್ಲಾಡಳಿತಗಳಲ್ಲಿ ಆಗಸ್ಟ್ 4ರಿಂದ 12ರವರೆಗೆ ಎಲ್ಲ ಶಾಲಾ ಕಾಲೇಜುಗಳು ಬಂದು ನಿಗದಿಯಾಗಿರುವಂತಹ ಪರೀಕ್ಷೆಗಳನ್ನ ನಡೆಸೋದಕ್ಕೆ ಮಾತ್ರ ಅನುಮತಿಯನ್ನ ಕೊಡಲಾಗಿದೆ. ಬಾಗಪತ್ ಜಿಲ್ಲೆಯಲ್ಲಿ ಆಗಸ್ಟ್ 3ರಿಂದ 12ರವರೆಗೆ, ಆಮೇಲೆ ಅಂದ್ರೆ ಆಗಸ್ಟ್ 3ರಿಂದ 12ರವರೆಗೆ 1ನೇ ಕ್ಲಾಸಿಂದ 12ನೇ ಕ್ಲಾಸ್ನವರೆಗೆ ಎಲ್ಲ ಸರ್ಕಾರಿ ಮತ್ತೆ ಖಾಸಗಿ ಶಾಲೆಗಳನ್ನ ಮುಚ್ಚಲಾಗಿದೆ. ಮುಜಾಫರ್ ನಗರದಲ್ಲಿ ಆಗಸ್ಟ್ 3ರಿಂದ 10ರವರೆಗೆ ಶಾಲೆಗಳು, ಕಾಲೇಜುಗಳನ್ನ ಬಂದ್ ಮಾಡಲಾಗಿದೆ. ಈ ರೀತಿ ಒಂದು ಯಾತ್ರೆಗಾಗಿ ಇಡೀ ಶಿಕ್ಷಣ ಸಂಸ್ಥೆಗಳನ್ನ ಉತ್ತರ ಪ್ರದೇಶ ಮುಚ್ಚುತ್ತಾ ಇದೆ. ಸೊ ಇದರ ಜೊತೆಗೆ ಈ ಕಾವಡಿ ಹೋಗುವವರ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡೋದಕ್ಕೆ, ಮೇಲಿಂದ ಏನು ಹೂಗಳನ್ನ ಹಾಕೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ NDTVಯ ವರದಿಯ ಪ್ರಕಾರ ಪಶ್ಚಿಮ ಉತ್ತರ ಪ್ರದೇಶದ ಪ್ರಮುಖ ಮಾರ್ಗಗಳಲ್ಲಿ ಈ ಕಾವಡಿ ಹೋಗುವವರು ಏನಿದ್ದಾರೆ ಅವ್ರ ಮೇಲೆ ಆಗಸ್ಟ್ 9 ಮತ್ತೆ 10ರಂದು 7 ಜಿಲ್ಲೆಗಳಲ್ಲಿ ಹೆಲಿಕಾಪ್ಟರ್ ಅನ್ನ ಬಳಸಿ ಅವ್ರ ಮೇಲೆ ಹೂವಿನ ವೃಷ್ಟಿಯನ್ನ ಮಾಡಲಾಗಿದೆ.
ಸೊ ಇದೇ ರೀತಿಯ ಸ್ವಾಗತವನ್ನ ಆಗಸ್ಟ್ 2ರಂದು ಕೂಡ ಮಾಡಲಾಗಿತ್ತು. ಅದರಲ್ಲಿ ಈ ಪೊಲೀಸ್ ಮಹಾನಿರ್ದೇಶಕರು ಮತ್ತೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಇತ್ತು. ಸೊ ಆಗಸ್ಟ್ 4ರಂದು ಉತ್ತರಾಖಂಡದ ಹರಿದ್ವಾರದಲ್ಲಿ ಅಲ್ಲಿನ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಈ ಕಾವಡಿ ಬಂದವರ ಕಾಲುಗಳನ್ನ ತೊಳೆದು ಅವರನ್ನ ಸ್ವಾಗತಿಸಿದರು. ಸೊ ಇದರ ಜೊತೆಗೆ ಮಜಾ ಏನಂದ್ರೆ, ಈ ಕಾವಡಿ ಆರಂಭ ಆದಾಗ ಅಥವಾ ಈ ಕಾನ್ವಾರ್ ಯಾತ್ರೆ ಆರಂಭ ಆದಾಗ ಅಲ್ಲಿ ಎಲ್ಲ ಮಾಂಸದ ಅಂಗಡಿಗಳನ್ನ ಮುಚ್ಚುತ್ತಾರೆ. ಯುಪಿಯಲ್ಲಿ ಎಲ್ಲ ಮಾಂಸದ ಅಂಗಡಿ, ಮಾಂಸಾಹಾರವನ್ನ ಮಾರಾಟ ಮಾಡುವಂತ ರೆಸ್ಟೋರೆಂಟ್ ಗಳನ್ನ ಬಂದ್ ಮಾಡಲಾಗಿದೆ. ಕೋಳಿ ಇರ್ಲಿ, ಮೀನಿರ್ಲಿ, ಮೊಟ್ಟೆ ಅಥವಾ ಯಾವುದೇ ರೀತಿಯ ಮಾಂಸಾಹಾರದ ಅಂಗಡಿಗಳನ್ನ ಕೂಡ ಅಲ್ಲಿ ಬಂದ್ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ಈ ಕೇಸರಿ ಶಾಲ್ ನಲ್ಲಿ ಇರುವಂತಹ ಧರ್ಮ ಸಂರಕ್ಷಕರು ಒಂದು ರೆಸ್ಟೋರೆಂಟ್ ಮೇಲೆ ದಾಳಿ ಇಟ್ಟು ಅಲ್ಲಿ ಮಾಂಸಾಹಾರ ಮಾಡಿದಾರೋ ಇಲ್ವಾ ಅಂತ ಒಂದು ಇಮ್ಮೋರಲ್ ಅಂದ್ರೆ ಅನೈತಿಕ ಪೊಲೀಸ್ ಗಿರಿಯನ್ನ ನಡೆಸೋದನ್ನ ನೀವು ನೋಡಬಹುದು. ಸೊ ಈ ಮಾಂಸಾಹಾರ ನಿಷೇಧ ಏನಿದೆ ಇದನ್ನ ನೋಡುವಾಗ ಬಹಳ ವಿಚಿತ್ರ ಆಗುತ್ತೆ. ಯಾಕಂದ್ರೆ ಶಿವನನ್ನ ಆರಾಧನೆ ಮಾಡುವಾಗ ಆ ಆಚಾರದಲ್ಲಿ ಪಂಚ ಮಕಾರಗಳು ಇರಬೇಕು ಅನ್ನೋದು ಶೈವರ ನಂಬಿಕೆ, ಶೈವದ ಕೆಲವು ತಾಂತ್ರಿಕ ಪಂಥಗಳ ನಂಬಿಕೆ. ಸೊ ಇದನ್ನ ಪಂಚತತ್ವಗಳು ಅಂತ ಕರೆಯಲಾಗುತ್ತೆ. ತಾಂತ್ರಿಕ ಆಚಾರಗಳಲ್ಲಿ ಇವು ಬಹಳ ಮುಖ್ಯ. ಏನು ಈ ಪಂಚ ಮಕಾರಗಳಂದ್ರೆ ಮದ್ಯ ಅಂದ್ರೆ ಶರಾಬು, ಮಾಂಸ, ಮತ್ಸ್ಯ ಅಂದ್ರೆ ಮೀನು, ಮುದ್ರೆ ಅಂದ್ರೆ ಧಾನ್ಯ ಗ್ರೈನ್, ಮತ್ತೆ ಮೈಥುನ, ಇವು ಪಂಚಮಕರಗಳು, ಇವಿರಬೇಕು ಅಂತ ಶಿವನನ್ನ ಆರಾಧನೆ ಮಾಡುವಾಗ. ಸೊ ಮಾಂಸವನ್ನ ಜೀವನದ ಚೈತನ್ಯದ ಅಪ್ಪಿಕೊಳ್ಳುವಿಕೆಯ ಒಂದು ಸಂಕೇತ ಅಂತ ಭಾವಿಸಲಾಗುತ್ತೆ. ಇನ್ನು ದಕ್ಷಿಣಾಚಾರದಲ್ಲಿ ಮಾಂಸ ಏನಿದೆ ಅದು ಮಾತಿನ ನಿಯಂತ್ರಣದ ಸಂಕೇತ. ಇದು ಖೇಚಾರಿ ಮುದ್ರೆಯನ್ನ ಸಂಕೇತಿಸ್ತದೆ. ಇದರಲ್ಲಿ ಮಾಂಸ ತಿನ್ನೋದನ್ನ ಅನುಕರಿಸ್ತಾ ನಾಲಗೆಯನ್ನ ಹಿಂದಕ್ಕೆ ನುಂಗಲಾಗತ್ತೆ. ಇದು ಒಂದು ರೀತಿಯ ಒಂದು ಆಚಾರ. ಇದರ ಅರ್ಥ ಮಾಂಸ ಅನ್ನೋದು ಶಿವನಿಗೆ ವರ್ಜ್ಯ ಅಲ್ಲ, ಮಾಂಸ ಅನ್ನೋದು ಶಿವನ ಆರಾಧನೆಯ ಅವಿಭಾಜ್ಯ ಅಂಗ. ಹೀಗಿರುವಾಗ ಈ ಕಾನ್ವಾರ್ ಯಾತ್ರೆಯ ಸಂದರ್ಭದಲ್ಲಿ ಮಾಂಸ ನಿಷೇಧ ಮಾಡೋದು, ಮಾಂಸದ ವಿಚಾರದಲ್ಲಿ ಮಾಂಸಾಹಾರಿಗಳ ಮೇಲೆ ದಾಳಿ ಮಾಡೋದನ್ನ ನೋಡುವಾಗ ಬಹಳ ವಿಚಿತ್ರ ಮತ್ತೆ ಈ ದೇಶದ ಭವಿಷ್ಯದ ಬಗ್ಗೆ ಚಿಂತೆ ಆಗುತ್ತೆ. ಇದರ ಜೊತೆಗೆ ಕಲ್ಲು ತೂರಾಟಗಳು ನಡೆಯೋದು, ಹೆಂಡ ಕುಡಿದು ಗಲಾಟೆ ಮಾಡೋದು, ಈ ಭಕ್ತರು ರಸ್ತೆಗಳಲ್ಲಿ ಸಿಕ್ಕಿದ್ದನ್ನೆಲ್ಲ ಧ್ವಂಸ ಮಾಡೋದು, ಇದು ಕಾನ್ವಾರ್ ಯಾತ್ರೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಹೋಗಿದೆ. ಪ್ರತಿ ವರ್ಷ ಇದನ್ನ ನಾವು ನೋಡ್ತೇವೆ. ಯಾತ್ರೆ ಶುರುವಾಗುವ ಮೊದಲು ಆಗಸ್ಟ್ 3 ಸೋಮವಾರದಂದು ಲಕ್ನೋದ ಒಂದು ಸ್ಕೂಲ್ ವ್ಯಾನ್ ಮೇಲೆ, ಮಕ್ಕಳು ಇರುವಂತಹ ವಿದ್ಯಾರ್ಥಿಗಳು ಇರುವಂತಹ ಸ್ಕೂಲ್ ವ್ಯಾನ್ ಮೇಲೆ ಕಾವಡಿ ಯಾತ್ರೆಯಲ್ಲಿ ಭಾಗವಹಿಸಿದವರು ಭಕ್ತರು ಅಂತ ಹೇಳಲಾಗಿರುವ ಕೆಲವರು ಬೈಕ್ ನಲ್ಲಿ ಬಂದು ಕಲ್ಲನ್ನ ಎಸ್ದು ಇಡೀ ಗಾಡಿಯನ್ನ ಧ್ವಂಸ ಮಾಡಿದ್ರು, ಮಕ್ಕಳ ಪ್ರಾಣಕ್ಕೆ ಅಪಾಯವನ್ನ ತಂದಿದ್ರು. ये इतने छोटे छोटे बच्चे इस गाड़ी के अंदर बैठे हुए थे, जिसपे यहाँ पे इन्होंने पत्थर से वो किया है, और आप देख सकते हैं यहाँ पे बच्चों के चोट तक के भी आई है, शीशा अंदर टूटा हुआ है, स्कूल जा रहे थे बच्चे. ಈ ದಿ ಹಿಂದೂ ವರದಿಯ ಪ್ರಕಾರ ಈ ಆರೋಪಿಗಳು ವಾಹನದ ಮೇಲೆ ಕಲ್ಲು ತೂರಿ ಡ್ರೈವರ್ ಅನ್ನ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿ ಆ ಸ್ಥಳದಿಂದ ಪರಾರಿ ಆಗಿತ್ತು. ಸೊ ಇದರ ಜೊತೆಗೆ ಕೋಮು ಗಲಭೆಯನ್ನ ಹುಟ್ಟು ಹಾಕುವ ಯತ್ನವನ್ನ ಸ್ವತಃ ಆ ರಾಜ್ಯಗಳ ಸಚಿವರೇ, ಬಿಜೆಪಿ ಅವರೇ ಮಾಡ್ತಾರೆ. ಕಳೆದ ವರ್ಷ ಅಂದ್ರೆ 2025ರ ಜುಲೈನಲ್ಲಿ ಏನಿತ್ತು, ಆಗ ದೆಹಲಿಯ ಸಂಸ್ಕೃತಿ ಮತ್ತೆ ಪ್ರವಾಸೋದ್ಯಮ ಸಚಿವ ಕಪಿಲ್ ಮಿಶ್ರಾ ಏನಿದ್ದಾರೆ, ಅವರು ಈ ಈಶಾನ್ಯ ದೆಹಲಿಯ ಶಹದರ ಪ್ರದೇಶದಲ್ಲಿ ಕೆಲವು ದುಷ್ಕರ್ಮಿಗಳು ಉದ್ದೇಶಪೂರ್ವಕವಾಗಿ ಕಾವಡಿ ಯಾತ್ರೆಯ ಮಾರ್ಗದಲ್ಲಿ ಗಾಜಿನ ಚೂರುಗಳನ್ನು ಎಸೆದಿದ್ದಾರೆ ಅಂತ ಒಂದು ಸುಳ್ಳು ಆರೋಪವನ್ನು ಮಾಡಿದ್ರು. ಇದೇ ಸುಳ್ಳು ಆರೋಪವನ್ನ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಕೂಡ ಮಾಡಿದ್ರು, ಟ್ವೀಟ್ ಮಾಡಿ. ಇದರ ನಂತರ ಇದರ ಫ್ಯಾಕ್ಟ್ ಚೆಕ್ ಮಾಡುವಾಗ ಸಮೀಪದ ಪ್ರದೇಶದಲ್ಲಿ ಗಾಜಿನ ಗಾಜಿನ ಫಲಕಗಳನ್ನ ಸಾಗಿಸ್ತಾ ಇದ್ದಂತಹ ಒಂದು ಈ ರಿಕ್ಷಾ ಏನಿದೆ, ಅದಕ್ಕೆ ಆಕ್ಸಿಡೆಂಟ್ ಆಗಿ ಆ ಗಾಜಿನ ಏನು ಶೀಟ್ಗಳಿದ್ದು ಅದು ಬಿದ್ದು ಚೂರಾಗಿ ಆ ಗಾಜಿನ ಚೂರುಗಳು ರಸ್ತೆಯ ಮೇಲೆ ಬಿದ್ದಿದ್ವು ಅನ್ನೋದು ಸತ್ಯ ಬೆಳಕಿಗೆ ಬಂದಿದೆ. ಆದಾಗ್ಯೂ ಕೂಡ ಆ ಈ ರಿಕ್ಷಾ ಚಾಲಕನನ್ನ ಬಂಧಿಸಲಾಗಿತ್ತು. ಸೊ ಈ ರೀತಿ ಹಿಂದುತ್ವವಾದಿಗಳು ದೇಶದ ಸಂಸ್ಕೃತಿಯನ್ನ ಹಾಳು ಮಾಡ್ತಾ ಇರುವ ಬಗ್ಗೆ ಭಕ್ತರೇ, ಸ್ವತಃ ದೇವರ ಭಕ್ತರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಸರಿ ಶಾಲ್ ಹಾಕೊಂಡು ಅಸಹ್ಯವಾಗಿ ದೇವರನ್ನ ನಿಂದಿಸ್ತಾ ಇದ್ದಾರೆ, ಪಾರ್ವತಿಯನ್ನ ನಿಂದಿಸ್ತಾ ಇದ್ದಾರೆ ಅಂತ ಭಕ್ತರೇ ಕೋಪಗೊಂಡಿದ್ದಾರೆ. इन सभी कावड़ियों में से 20 जो कावड़ी भाई है वो ओरिजिनल है, जो 80 है वो डुप्लीकेट है. मैं कहता हूँ नीलकंठ पे भद्दे जयकारे लगा रहे थे. मैं मीडिया के सामने बोलना नहीं चाहता लेकिन बताऊंगा. बोल रहे थे आलू ले लो, पत्ती ले लो, पार्वती की पप्पी ले लो. ये क्या जयकारे हैं? ये क्या बोले? ये सच्चाई है. ಸೊ ಈ ರೀತಿ ಪ್ರತಿ ವರ್ಷ ನಡೆಯುವ ಕಾನ್ವಾರ್ ಯಾತ್ರೆ ಏನಿದೆ ಅದು ಒಂದು ಭಕ್ತಿಯ ಮೆರವಣಿಗೆ ಆಗಿರದೆ
ಯಾತ್ರೆ ಆಗಿರದೆ ಅಥವಾ ಒಂದು ಪುಣ್ಯ ಯಾತ್ರೆ ಆಗಿರದೆ, ಧಾರ್ಮಿಕ ಮೆರವಣಿಗೆ ಆಗಿರದೆ, ಅದು ಒಂದು ಕೋಮು ಉದ್ವಿಗ್ನತೆಯನ್ನ ಸೃಷ್ಟಿಸುವ, ಬಿಜೆಪಿಗೆ ವೋಟ್ ಬ್ಯಾಂಕ್ ಅನ್ನ ತಯಾರು ಮಾಡುವ, ಜನರನ್ನ ಉನ್ಮತ್ತರನ್ನಾಗಿ ತೂರಾಡುವಂತೆ ಮಾಡುವ ಮೆರವಣಿಗೆಯಾಗಿ ಬದಲಾಗಿದೆ. ಬಿಜೆಪಿಯ ಅಥವಾ ಏನು ಬಲಪಂಥೀಯ ಸಂಘಟನೆಗಳ ಕೋಮುವಾದಿ ಅಜೆಂಡಾಗಳನ್ನ ಕಾರ್ಯರೂಪಕ್ಕೆ ತರುವಂತಹ ಯಾತ್ರೆಯಾಗಿ ಇದು ಬದಲಾಗಿದೆ. ಇದು ಹಿಂದೂ ಧರ್ಮಕ್ಕೆ, ಭಾರತದ ಆಧ್ಯಾತ್ಮ ಪರಂಪರೆಗೆ ಮತ್ತೆ ನಂಬಿಕೆಗಳಿಗೆ ಮಾಡಿದ ಘೋರ ಅವಮಾನ ಅಲ್ಲದೆ ಮತ್ತೇನೂ ಅಲ್ಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.